ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನವೆಂಬರ್ ಕ್ರಾಂತಿ ಕುರಿತು ಯಾರು ಕೂಡ ಸಿಎಂ ಆಗಲ್ಲ, ಒಂದ್ ವೇಳೆ ಆದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆನೇ ಆಗ್ತಾರೆ ಅಂತ. ಅದಕ್ಕೆ ತಮ್ಮ ರಿಯಾಕ್ಷನ್ ಏನು ಸರ್? ನಿಮ್ಮ ಪಕ್ಷದಲ್ಲಿ ಇದ್ದಂಥವ್ರು ಹಿರಿಯರು ಕೂಡ ಇವತ್ತು ಗುಂಡ್ಲುಪೇಟೆ ಒಂದು ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ನಾನು ಕೂಡ ಒಂದು 2-3 ಕಿಲೋಮೀಟ್ರು ಪಾದಯಾತ್ರೆ ಮಾಡ್ತಾ ಇದ್ದೀರಿ. ರೈತರ ಪರವಾಗಿ ನಮ್ಮ ಹೋರಾಟ ನಿರಂತರವಾಗಿ ನಡಿಬೇಕು. ರೈತ ಅಂತೇಳಿದ್ರೆ ಬಿ ಜೆ ಪಿ ಅಂದರೆ ರೈತ, ಇದು ನಮ್ಮ ಘೋಷಣೆಯೊಂದಿಗೆ ಇವತ್ತು ನಾನು ಗುಂಡ್ಲುಪೇಟೆಗೆ ಬಂದಿದ್ದೀನಿ. ರಾಜ್ಯದ ರೈತರಿಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಬಿಹಾರ ಚುನಾವಣೆಗೆ ರಾಜ್ಯ ಸರ್ಕಾರದಿಂದ ಕಿಕ್ ಬ್ಯಾಕ್ ಹಣ ಹೋಗಿದೆ ಕೋಟ್ಯಾಂತರ ರೂಪಾಯಿ ಅಂತ. ಈಗಾಗಲೇ ಪಾಪ ಅವ್ರಿಗಿರೋದು ಒಂದೇ ರಾಜ್ಯ ದೇಶದಲ್ಲಿ, ಹಿಮಾಚಲ್ ಪ್ರದೇಶ. ಅವ್ರು ಪಾಪರಾಗಿ ದೇವಸ್ಥಾನದ ಉಂಡಿಗೆಲ್ಲ ಕನ್ನ ಹಾಕ್ತಾವ್ರೆ. ಇನ್ನು ತೆಲಂಗಾಣದ ರೇವಂತ್ ರೆಡ್ಡಿ ಅವನು ಹೇಳಿದ್ದಾನೆ, ಹ್ಯಾಂಡ್ಸ್ ಆಫ್, ನನ್ನ ಹತ್ರ ಏನೂ ಇಲ್ಲ, ಮಕ್ಳಿಗೊಂದು ಎಜುಕೇಷನ್ ಕೊಡ್ತೀನಿ ಅಷ್ಟೇ, ಅದು ಬಿಟ್ಟರೆ ನನ್ನ ಹತ್ರ ಅವ್ರಿಗೆ ಬಟ್ಟೆ ಹೊಲ್ಸೋಕ್ಕೂ ದುಡ್ಡಿಲ್ಲ ಅಂತ ಹೇಳಿದ್ದಾನೆ. ಬಟ್ಟೆ ಹೊಲ್ಸೋಕ್ಕೂ ದುಡ್ಡಿಲ್ಲ, ಮಕ್ಕಳಿಗೆ ಶೂ ಕೊಡೋಕ್ಕೂ ದುಡ್ಡಿಲ್ಲ, ಆ ಪರಿಸ್ಥಿತಿ ಅಂತ ಅವ್ರು ಹೇಳಿದ್ದಾರೆ. ಈಗಿರೋದು ಇಲ್ಲಿ ಬಲಾಢ್ಯರಿರೋದು ಇಲ್ಲೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಲ್ಲೇ ಇರೋದು. ಪ್ರಿಂಟ್ ಹೊಡಿಯೋ ಮಿಷಿನ್ನು ಇಲ್ಲೇ ಇರೋದು, ಕರ್ನಾಟಕದಲ್ಲೇ ಇರೋದು. ಅದಕ್ಕೆ ಇಲ್ಲಿಂದನೇ ದುಡ್ಡು ಪೂರ್ತಿ ಬಿಹಾರ ಚುನಾವಣೆಯ ಪೂರ್ತಿ ಜವಾಬ್ದಾರಿಯನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ. ಇದು ATM ಆಗಿ ಬಿಹಾರಕ್ಕೆ ಹೋಗ್ತಾ ಇದೆ. ಬಂದಿದ್ನಲ್ಲ ಅವನು ಯಾರೋ ಯಾರೋ ದುಡ್ಡು ಸಿಗ್ತಲ್ಲ, ಚಿನ್ನದ ಗಟ್ಟಿ ಪಪ್ಪಿ ಅದು ಗಟ್ಟಿ ಇತ್ತಲ್ಲ, ಅದು ಅಲ್ಲಿಗೆ ಹೋಗ್ಬೇಕಾಯಿತು. ದುಡ್ಡು ನೋಟ್ ಮಾಡಿದ್ರೆ ಜಾಸ್ತಿ ದುಡ್ಡು ಆಗ್ತೈತೆ, ಕಳ್ಸೋಕ್ಕಾಗಲ್ಲ, ಹೆಲಿಕಾಪ್ಟ್ರಲ್ಲಿ ಹಿಡ್ದಾಕ್ಬಿಡ್ತಾರೆ ಅಲ್ಲಿ ಅಂತೇಳಿ ಎಲ್ಲ ಚಿನ್ನದ ಗಟ್ಟಿ ಮಾಡಿ ಹಾಕಿದನ್ನು ಹಿಡ್ದಾಕಿದ್ಮೇಲೆ ಬೇರೆ ವಿಧದಲ್ಲಿ ಈಗ ಮೊನ್ನೆ ಮಿನಿಸ್ಟ್ರುಗಳನ್ನೆಲ್ಲ ಕರೆದು ಡಿನ್ನರ್ ಪಾರ್ಟಿ ಮಾಡಿ ಎಲ್ಲರಿಗೂ ರೇಟ್ ಫಿಕ್ಸ್ ಮಾಡಿದ್ದಾರೆ. ಆ ರೇಟ್ ಪ್ರಕಾರ ಈಗೆಲ್ಲ ದುಡ್ಡು ಕಳಿಸಿದ್ದಾರೆ. ಎಲ್ಲ ಆಲ್ರೆಡಿ ಪೇಮೆಂಟ್ ಆಗೋಟ್ಟಿದೆ, 100% ಕಳಿಸ್ಬಿಟ್ಟಿದ್ದಾರೆ. ಬಿಹಾರಕ್ಕೆಲ್ಲ ಹೋಗಿದೆ. ಬಿಹಾರದಲ್ಲಿ ಹೋಗಿ ಕಾಂಗ್ರೆಸ್ ಪಾರ್ಟಿ ದುಡ್ಡು ಹಂಚ್ತಾವ್ರೆ ಅವಾಗ. ಅದರಿಂದ ಕರ್ನಾಟಕದ ಹಣ, ಟ್ಯಾಕ್ಸ್ ಪೇಯರ್ಸ್ ಹಣ ಬಿಹಾರದ ಪಾಲಾಗ್ತಾಯಿದೆ. ಅವ್ರಿಗೆ ಬೇರೆ ಜಮೀನು ಬೇರೆ ಕೊಡ್ತೀನಿ ಅಂತ ಹೇಳಿದಾರಲ್ಲ ಡಿ ಕೆ ಶಿವಕುಮಾರ್ ಅವರು, ಜಮೀನು ಬೇರೆ ಕೊಡ್ತೀನಿ ಅವರಿಗೆ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಗುಂಡ್ಲುಪೇಟೆಯಲ್ಲಿ ನಾವು ರೈತರಿಗೆ ಜಮೀನು ಕೊಡಿ, ನಮ್ಮವ್ರಿಗೆ ಜಮೀನು ಕೊಡಿ ಅಂತ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಅಲ್ಲಿ ಅವರು ಬಿಹಾರದವ್ರಿಗೂ ಕೊಡ್ತಾರೆ, ಕೇರಳದಲ್ಲಿ ಆನೆ ತುಳಿತಾ ಇದ್ರೆ ಅಲ್ಲಿಗೂ ದುಡ್ಡು ಕೊಡ್ತಾರೆ. ಅಲ್ಲಿ ಮನೆ ಕಟ್ಟೋಕ್ಕೆ 10 ಕೋಟಿ ರೂಪಾಯಿ ಮೊನ್ನೆ ಸ್ಪೆಷಲ್ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಕೇರಳದಲ್ಲಿ ಮನೆ ಕಟ್ಟೋಕ್ಕೆ. ಯಾಕಂದ್ರೆ ನಮ್ಮವರು ಎಲ್ಲ ಮನೆಗಳು ಮಹಾರಾಜರ ಮನೆ ಇದ್ದಂಗಿದೆ. ಎಲ್ಲ ಇಡೀ ಕರ್ನಾಟಕದಲ್ಲಿ ಬಡವ್ರ ಮನೆ ಮಹಾರಾಜರ ಮನೆ ಇದ್ದಂಗೆ ಇದೆ, ಅಶೋಕನ ಮನೆ ಇದ್ದಂಗೆ ಐತೆ, ಚಲವಾದಿ ಮನೆ ಇದ್ದಂಗೆ ಐತೆ. ಅದಕ್ಕೆ ದುಡ್ಡನ್ನು ಅಲ್ಲಿಗೆ ಕಳಿಸ್ತಾ ಇದ್ದಾರೆ ಕೇರಳ. ಕಾನೂನು ಪ್ರಕಾರ ಸೈಂಟಿಫಿಕ್ ಆಗಿ ಏನೇ ಮಾಡಿದ್ರು ನಮಗೆ ಬೆಂಬಲ ಇದೆ. ರೈತರಿಗೆ ಒಳ್ಳೇದಾಗಬೇಕಷ್ಟೇ.